ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಮಹಾಮೃತ್ಯುಂಜಯ ಮಂತ್ರವನ್ನ ನಾವೆಲ್ಲರೂ ಕೇಳೇ ಇರ್ತೀವಿ. ಆದ್ರೆ ಇದೆಷ್ಟು ಪವರ್ಫುಲ್ ಗೊತ್ತಾ? ಋಗ್ವೇದದಲ್ಲಿ ಈ ಮೃತ್ಯುಂಜಯ ಮಂತ್ರದ ಒಂದು ಉಲ್ಲೇಖ ಇದೆ. ಅಥರ್ವ ವೇದ ಹಾಗೇನೆ ಯಜುರ್ವೇದದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಕೆಲವಷ್ಟು ಮೂಲದ ಪ್ರಕಾರ ಮಾರ್ಕಂಡೇಯ ಅಲ್ಪಾಯುಷಿಯಾಗಿ ಹುಡ್ತಾನೆ. ಆಗ ಈ ಮೃತ್ಯುಂಜಯ ಮಂತ್ರವನ್ನ ಬಳಸಿ ಶಿವನನ್ನ ಒಲಿಸ್ಕೊಂಡು ತನ್ನ ಒಂದು ಆಯಸ್ಸನ್ನ ವೃದ್ಧಿಸ್ಕೋತಾನೆ ಅಂತ ಹೇಳಲಾಗುತ್ತೆ. ಇನ್ನು ಈ ಮೃತ್ಯುಂಜಯ ಮಹಾಮಂತ್ರದಿಂದ ಪ್ರಯೋಜನಗಳೇನು? ಇದರಿಂದ ಎಷ್ಟು ಆಕ್ಸಿಡೆಂಟ್ಗಳು ತಪ್ಪಿದೆ, ಎಷ್ಟೋ ಆಶ್ಚರ್ಯಕರ ಉದಾಹರಣೆಗಳಲ್ಲಿ ನಮಗೆ ಆಗಬಹುದಾದಂತಹ ಹಾನಿ ತಪ್ಪು ಹೋಗಿದೆ ಅಂತ ಹಲವಾರು ನಿದರ್ಶನಗಳನ್ನ ನಾವು ನೋಡಬಹುದು. ಅದಕ್ಕೆ ನನ್ನ ಜೀವನದಲ್ಲೂ ಕೂಡ ಕೆಲವಷ್ಟು ಅನುಭವಗಳಾಗಿರೋದೇ ಸಾಕ್ಷಿ. ಮಂತ್ರದ ಹಿಂದೆ ಏನಾದ್ರೂ ಸೈನ್ಸ್ ಇದೆಯಾ? ಡೆಫಿನೆಟ್ಲಿ ಎಸ್. ಇದನ್ನ ಸರಿಯಾಗಿ ಉಚ್ಚರಿಸಿದ್ರೆ, ಸರಿಯಾದ ರೀತಿಯಲ್ಲಿ ಬ್ರೀದಿಂಗ್ ಟೆಕ್ನಿಕ್ ಜೊತೆಗೆ ಅಟ್ಲೀಸ್ಟ್ 11 ಸರಿನೋ 108 ಸರಿನೋ ಉಚ್ಚರಿಸೋದ್ರಿಂದ ಅದು ನಮ್ಮ ದೇಹಕ್ಕೆ ಒಳ್ಳೆಯ ಪರಿಣಾಮಗಳು ಬೀಳುತ್ತೆ. ಇದರಿಂದ ನಮ್ಮ ಫಿಸಿಕಲ್ ಹಾಗೆ ಪ್ರಾಣಿಕ್ ಮೆಕ್ಯಾನಿಸಮ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೆಲ್ಲದನ್ನ ನಾನೇನೋ ಕಲ್ಪಿಸ್ಕೊಂಡು ಹೇಳ್ತಾ ಇರುವಂತಹ ಸ್ಯೂಡೋ ಸೈನ್ಸ್ ಅಲ್ವೇ ಅಲ್ಲ. ಇದಕ್ಕೆ ನಿದರ್ಶನ ಕೊಡ್ತೀನಿ ನೋಡಿ. 2019ರಲ್ಲಿ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಡೆಲ್ಲಿಯಲ್ಲಿರುವಂತಹ ರಾಮ್ ಮನೋಹರ್ ಲೋಹಿ ಹಾಸ್ಪಿಟಲ್ಗೆ ಫಂಡ್ ಮಾಡಿ ಒಂದು ಹೊಸ ರಿಸರ್ಚ್ ಅನ್ನ ಕೈಗೊಳ್ಳುತ್ತೆ. ಇದರ ಅನುಸಾರ ಇದನ್ನ ಹೆಡ್ ಮಾಡ್ತಾ ಇರುವಂತಹ ಡಾಕ್ಟರ್ ಅಜಯ್ ಚೌಧರಿ ಅವರು 45 ಜನ ನ್ಯೂರಲಾಜಿಕಲ್ ಡ್ಯಾಮೇಜ್ ಆಗಿರುವಂತಹ ಕೋಮಾಗೆ ಹೋಗಿರುವಂತಹ ಪೇಷಂಟ್ಸ್ ನ ಅಬ್ಸರ್ವೇಷನ್ಗೆ ಇಡ್ತಾರೆ. ಅದನ್ನ 2 ಗ್ರೂಪ್ಸ್ ಆಗಿ ವಿಂಗಡಿಸಿ ಒಂದು ಗ್ರೂಪ್ಗೆ ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರವನ್ನ ಕೇಳಿಸಲಾಗುತ್ತೆ, ಇನ್ನೊಂದು ಗ್ರೂಪ್ಗೆ ಹಾಗೆ ನಾರ್ಮಲ್ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಈ ಮಹಾಮೃತ್ಯುಂಜಯ ಮಂತ್ರ ಕೇಳ್ತಾ ಇರುವಂತಹ ಈ ಗ್ರೂಪ್ ಏನಿದೆ, ಅವರು ICU ಅಲ್ಲಿ ಅವರ ಮನೆಯವರ ಹತ್ರ ಸಂಕಲ್ಪ ಮಾಡಿಸಿ ಆ ಹಾಸ್ಪಿಟಲ್ ಇಂದ 13 ಕಿಲೋಮೀಟರ್ ದೂರದಲ್ಲಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ವಿದ್ಯಾಪೀಠದ ಪಂಡಿತರಿಂದ ಅವರ ಮನೆಯವರನ್ನ ಮುಂದೆ ಇಟ್ಕೊಂಡು ಸತತವಾಗಿ 9 ದಿನಗಳ ಕಾಲ ಈ ಮಹಾಮೃತ್ಯುಂಜಯ ಮಂತ್ರದ ಪಠನೆಯನ್ನ ಮಾಡಿಸಲಾಯಿತು. ಈ ಒಂದು ರಿಸರ್ಚ್ ನ ರಿಸಲ್ಟ್ ಏನಾಗಿತ್ತು ಗೊತ್ತಾ? ಮಹಾಮೃತ್ಯುಂಜಯ ಮಂತ್ರದ ಸಂಕಲ್ಪ ಮಾಡಿಸಿ ಯಾರ ಹೆಸರಲ್ಲಿ ಅದನ್ನ ಓದಿಸ್ತಿದ್ರೋ ಅವರ ರಿಕವರಿ ನಾರ್ಮಲ್ ಪೇಷಂಟ್ಸ್ ಗಿಂತ ಬಹಳ ಬಹಳ ಜಾಸ್ತಿ ಆಗಿತ್ತು. ಬಹಳ ಜನ ರಿಕವರ್ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಕೂಡ ಹೋದ್ರು ಅಂತ. ಇಲ್ಲಿ ಒಂದು ವಿಷಯ ಗಮನಿಸಬೇಕು, ಏನಂದ್ರೆ ಆ ಮಹಾಮೃತ್ಯುಂಜಯ ಮಂತ್ರದ ಪಠನೆಯನ್ನ ICU ಅಲ್ಲಿ ಮಾಡ್ಲಿಲ್ಲ, ಹಾಸ್ಪಿಟಲ್ ಇಂದ 13 ಕಿಲೋಮೀಟರ್ ದೂರದಲ್ಲಿ ಮಾಡಿದ್ರು ಅವರ ಮನೆಯವರನ್ನ ಮುಂದಿಟ್ಕೊಂಡು. ಇದರಿಂದಾನೇ ಗೊತ್ತಾಗುತ್ತೆ ಆ ಮಹಾಮೃತ್ಯುಂಜಯ ಮಂತ್ರದ ಸ್ವರ ತರಂಗಗಳ ಶಕ್ತಿಯ ಜೊತೆಗೇನೆ ಭಕ್ತಿಯ ಶಕ್ತಿ, ಸಂಕಲ್ಪದ ಶಕ್ತಿ ಹಾಗೆ ಮನೋಕಾಮನೆಯ ಶಕ್ತಿ, ಉದ್ದೇಶದ ಶಕ್ತಿ ಎಷ್ಟಿದೆ ಅಂತ.